ನೀವು ಸಮುದಾಯದ ವಿಶ್ವಾಸವನ್ನ ಗಳಿಸ್ಲಿಲ್ವಾ ಅನ್ನೋ ಅನುಮಾನ ನಾನು ಹಿಂದಿನ ಪ್ರಶ್ನೆಯಲ್ಲಿ ಕೇಳಿದೆ. ಇದಕ್ಕೆ ಪೂರಕವಾಗಿ ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ಯುಟಿ ಖಾದರ್ ಸರ್, ಸಾಫ್ಟ್ ಟುವರ್ಡ್ಸ್ ಬಿಜೆಪಿ ಅನ್ನೋ ಆರೋಪ ನಿಮ್ಮ ಮೇಲಿದೆ. ನಿಮ್ಮದೊಂದು ಕ್ಷೇತ್ರದಲ್ಲಿ ಗೆಲುವನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡು ಮಾತ್ರ ನೀವು ಕೆಲಸ ಮಾಡ್ತೀರಿ. ಯುಟಿ ಖಾದರ್ ಅವರಿಗೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಎಸ್ಪೆಷಲಿ ಇದು ಬಿಜೆಪಿಯ ಭದ್ರಕೋಟೆ, ಕೇಸರಿ ಕೋಟೆ ಅಂತ ಹೇಳಿ ಕರಿತಿರೋ ಸಂದರ್ಭದಲ್ಲಿ ಒಬ್ಬ ಕಾಂಗ್ರೆಸ್ ಮೆನ್ ಆಗಿ ಕಾಂಗ್ರೆಸ್ ವಿಚಾರಧಾರೆಗಳ ಒಂದು ಸಾಲಿಡ್ ಕ್ಯಾಂಪೇನ್ ಮಾಡೋ ಇನಿಷಿಯೇಟಿವ್ ಖಾದರ್ ಅವರು ತಗೊಳ್ಳೇ ಇಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಗೆದ್ರೆ ಸಾಕು ಅನ್ನೋ ಆಟಿಟ್ಯೂಡ್ ಖಾದರ್ ಅವ್ರದ್ದು ಅನ್ನೋ ಆರೋಪ ಇದೆ. ಯಾರು ಹೇಳ್ತಾರೆ, ಯಾವ ಉದ್ದೇಶ ಅಂತ ಗೊತ್ತಿಲ್ಲ. ಅದರಲ್ಲಿ ನಮಗೆ ಕಾಂಗ್ರೆಸ್ ತತ್ವ ಆದರ್ಶ ಅದನ್ನು ಪಾಲಿಸಿಕೊಂಡು ನಾವು ಇವತ್ತು ಹೋಗುವಂಥದ್ದು. ಅದರ ಅರ್ಥ ಇನ್ನೊಬ್ಬ ಯುದ್ಧ ಮಾಡಬೇಕಂತ ನಾವು ಹೇಳ್ತಾ ಯಾರಿಲ್ಲ. ಇದರಲ್ಲಿ ನಮ್ಮ ತತ್ವ ಆದರ್ಶಗಳು ಏನಿದೆಯಾ ಅದನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸಿ ಜನ ಪರಿವರ್ತನೆ ಮಾಡುವಂತ ಒಂದು ವ್ಯಕ್ತಿತ್ವ ನಮ್ದು. ಯಾವಾಗ ಅದನ್ನು ವಿರೋಧ ಮಾಡಬೇಕು ನಾವು ಅದನ್ನು ವಿರೋಧ ಮಾಡಬೇಕು. ಬರೀ ವಿರೋಧ ಮಾಡಿಕೊಂಡೇ ರಾಜಕೀಯ ಮಾಡೋದು ನನ್ನ ವ್ಯಕ್ತಿತ್ವ ಅಲ್ಲ. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಂತ ರಾಜಕಾರಣ ನಾನು ಅತ್ಯಂತ ಕಿರಿಯನಾಗಿದ್ದೆ. ಹಿಂದೆ ಇದ್ದವರೆಲ್ಲರೂ ಕೂಡ ಅದು ಹಿರಿಯರೇ ಇದ್ರು. ಇದಕ್ಕೆ ಆ ಕ್ಷೇತ್ರದಲ್ಲಿ ಹೋಗಿ ನಾನು ಹೊಸತಾಗಿ ಮಾಡುದಂತ ಯಾವುದು ಕೂಡ ಇಲ್ಲ. ನಮ್ಗಿಂತ ಕಿರಿಯರು ಯಾರು ಕೂಡ ಅಲ್ಲಿ ಇವತ್ತು ಸೋಲನ್ನು ಅನುಭವಿಸಲಿಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ. ಈಗಾಗಲೇ ನಾವು ಒಬ್ಬರಲ್ಲ, ಈಗ ಇಬ್ಬರು ಇದ್ದೇವೆ. ಮುಂದಿನ ಚುನಾವಣೆ ಬಂದಾಗ ಬಹುಶಃ ಹೆಚ್ಚುವರಿಯಾದ ಸೀಟ್ ಖಂಡಿತವಾಗಿ ಅಲ್ಲಿ ಬರ್ತದೆ. 8ಕ್ಕೆ8 ಕೂಡ ಗೆಲ್ಲಬೇಕೆಂಬ ನಮ್ಮ ಉದ್ದೇಶ. ಅದು ಕಾಂಗ್ರೆಸ್ ಗೆಲ್ತದೆ. ಯುಟಿ ಖಾದರ್ ಅವರು ಅಲ್ಪತೃಪ್ತರ ಅಂತ ಹೇಳಿ ಯಾಕೆ ಮಾತು ಕೇಳ್ತಿದ್ದೀನಿ ಅಂತಂದ್ರೆ, ಪಾನ್ ಕರ್ನಾಟಕ ಲೀಡರ್ ಆಗಬೇಕು ಅನ್ನೋ ಆಸೆ ಯುಟಿ ಖಾದರ್ ಅವರಲ್ಲಿ ಇದ್ದಂತೆ ಕಂಡು ಬರ್ತಾ ಇಲ್ಲ ಅನ್ನೋದು ಒಂದು ಅಸಮಾಧಾನ ನಿಮ್ಮದೇ ಪಕ್ಷದ ಕಾರ್ಯಕರ್ತರಲ್ಲಿ, ನಿಮ್ಮ ಕ್ಷೇತ್ರದ ವೋಟರ್ಸ್ ಅಲ್ಲೂ ಕೂಡ ಆಗ ಕೇಳೋಕ್ ಸಿಗ್ತಾ ಇರುತ್ತೆ. ನನ್ನ ರಾಜಕೀಯದ ಒಂದು ವಿಚಾರ ಏನಂತ ಹೇಳಿದ್ರೆ, ನಾನು ಲೀಡರ್ ಆಗುವುದಲ್ಲ, ಜನ ನಮ್ಮ ಲೀಡರ್ ಆಗಿ ಮಾಡಬೇಕು. ಆ ಸಂದರ್ಭ ಅವರು ಮಾಡ್ತಾರೆ. ಈಗಿನ್ನು ಬಂದಿಲ್ವಾ ಸಂದರ್ಭ? ಬರ್ಬೋದು. ಇವತ್ತೆಲ್ಲ ಮುಗೀತದ. ಇನ್ನು 20 ಕರೆಕ್ಟ್ ಆಗಿ ದೇವರ ಆರೋಗ್ಯ ಆಯುಷ್ಯ ಮತ್ತು ಜನಸಾಮಾನ್ಯ ನಮಗೆ ಬೆಂಬಲ ಕೊಟ್ರೆ ಇನ್ನು 25 ವರ್ಷ ರಾಜಕೀಯ ಮಾಡ್ಲಿಕ್ಕೆ ಅವಾಗ ನೋಡುವ. ಈಗ ನೀವು ಸಾಕಷ್ಟು ತಾಳ್ಮೆಯಿಂದ ಸಮಯ ತಗೊಂಡು ಮಾಡೋಣ ಅಂತಿದ್ದೀರಿ ಸರ್. ಬಟ್ ಬೇರೆ ಪಕ್ಷದಿಂದ ಬಂದವರು ಜಮೀರ್ ಅವರು, ಇನ್ಫ್ಯಾಕ್ಟ್ ಇಡೀ ದಾವಣಗೆರೆ ಬೈ ಎಲೆಕ್ಷನ್ ನಂತರದ ರಾಜಕೀಯ ಚಿತ್ರಣ ಬದಲಾವಣೆ ಏನಿದೆ ಅದಕ್ಕೆಲ್ಲದಕ್ಕೂ ಕೇಂದ್ರ ಬಿಂದು ಜಮೀರ್ ಅವರು ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಜಮೀರ್ ಅವರು ಆಚೆಯಿಂದ ಬಂದ್ರು, ಕಾಂಗ್ರೆಸ್ನಲ್ಲಿದ್ದಂತಹ ಅನೇಕ ಮುಸಲ್ಮಾನ್ ಸಮುದಾಯದ ಲೀಡರ್ಗಳನ್ನ ಹಿಂದಿಕ್ಕಿ ತಾವು ಮುಂದೆ ಹೋಗೋ ಪ್ರಯತ್ನ ಮಾಡಿದ್ರು. ಹೀಗಾಗಿ ಅವರನ್ನ ಡಿಸಿಎಂ ಮಾಡಬೇಕು ಅನ್ನೋ ಕೂಗು ಕೇಳೋಕ್ ಸಿಗ್ತಿದೆಯಾ ಹೊರತು ಕಾಂಗ್ರೆಸ್ನಲ್ಲೇ ಹಿಂದಿನಿಂದ ಇದ್ದ ಯುಟಿ ಖಾದರ್ ಅವರು, ತನ್ವೀರ್ ಅವರು ಅಥವಾ ರಿಜ್ವಾನ್ ಅರ್ಷದ್, ಸಲೀಂ ಈ ತರದವರಿಗೆ ಅವ್ರ ಪರವಾಗಿ ಕೂಗೂ ಇಲ್ಲ, ಅವರಿಂದನೂ ಪ್ರಯತ್ನ ಆಗ್ತಿಲ್ಲ ಅನ್ನೋದು ಇದೆಯಲ್ಲ ಅಂತ. ಅದು ಪಕ್ಷ ತೀರ್ಮಾನ ಮಾಡ್ತದೆ. ನಾವು ಅದರ ಬಗ್ಗೆ ಚರ್ಚೆ ಮಾಡಿದ ವಿಚಾರ ಏನಿಲ್ಲ. ಪಕ್ಷದ ಬಗ್ಗೆ ಮಾಡಬೇಕು, ಪಕ್ಷ ತೀರ್ಮಾನ ಮಾಡ್ತದೆ. ಅಂದ್ರೆ ಬಹಳ ಸ್ಮಾರ್ಟ್ ಅಂಡ್ ಬ್ಯಾಲೆನ್ಸ್ಡ್ ರಾಜಕೀಯ ಮಾಡೋರು ಯುಟಿ ಖಾದರ್ ಅವರು ಇವತ್ತಿನ ಡಿಬೇಟ್ ನಲ್ಲೂ ಅಂಥದ್ದೇ ಪ್ರಯತ್ನ ಮಾಡ್ತಿದ್ದಾರಾ ಅಂತ. ಅಲ್ಲ, ನಂದು ಬರೀ ರಾಜಕೀಯದವ್ರದಲ್ಲ, ಈ ದೇಶ ಸರ್ವರ ವ್ಯಕ್ತಿತ್ವ ಕೂಡ ಸ್ಮಾರ್ಟ್ ಅಂಡ್ ಬ್ಯಾಲೆನ್ಸ್ ಬೇಕು. ಬಟ್ ಈ ಬ್ಯಾಲೆನ್ಸು ರಾಜಕೀಯ ವಿಶ್ಲೇಷಕರ ಪ್ರಕಾರ ಯುಟಿ ಖಾದರ್ ಅವರ ಪ್ಲಸ್ ಪಾಯಿಂಟ್ ಹೌದು, ಯಾಕಂದ್ರೆ ಅವರ ಕ್ಷೇತ್ರದಿಂದ ಅವರು ಅನಾಯಾಸವಾಗಿ ಗೆದ್ದು ಬರ್ತಾ ಇದ್ದಾರೆ. ಬಟ್ ಮೈನಸ್ ಪಾಯಿಂಟ್ ಕೂಡ ಇದೆ ಸರ್. ನಿಮ್ಮನ್ನ ಕೆಲವರು ಕಲ್ಲಡ್ಕ ಪ್ರಭಾಕರ್ ಭಟ್ ಶಿಷ್ಯ ಅಂತ ಕರೆದು ಬಿಡ್ತಾರೆ. ಬಿಜೆಪಿಯವರ ವಿರುದ್ಧ ಗಟ್ಟಿಯಾಗಿ ಯುಟಿ ಖಾದರ್ ಅವರು ಮಾತನಾಡೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಸ್ಮಾರ್ಟ್ ಅಂಡ್ ಬ್ಯಾಲೆನ್ಸ್ ಎಲ್ಲೋ ಒಂದ್ ಕಡೆಯಲ್ಲಿ ನಿಮಗೆ ಮೈನಸ್ ಪಾಯಿಂಟ್ ಕೂಡ ಆಗ್ತಿದ್ಯಾ ಅಂತ. ಆದ್ರೂ ಚಿಂತೆ ಇಲ್ಲ, ನಾನು ಸ್ಮಾರ್ಟ್ ಬ್ಯಾಲೆನ್ಸ್ ಅಲ್ಲಿ ಇರ್ತೇನೆ. ಅಧಿಕಾರ ಶಾಶ್ವತ ಅಲ್ಲ.